ಹೊಸ ವರ್ಷದ ಸೆಲೆಬ್ರೇಷನ್ ರಾಜಧಾನಿಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಪೊಲೀಸರಿಂದ ವಿನೂತನ ಪ್ರಯತ್ನ ಇದು. ಡಿಜಿಟಲ್ ಟಚ್ ನ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ QR ಕೋಡ್ ಮೂಲಕ ಸೆಲೆಬ್ರೇಷನ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಸೇರಿ ಹಲವೆಡೆ QR ಕೋಡ್ ಅಳವಡಿಸಲಾಗಿದೆ. ಹೆಚ್ಚು ಜನ ಸೇರುವ ಕಡೆಗಳಲ್ಲಿ QR ಕೋಡ್ ನ ಅಂಟಿಸಿದ್ದಾರೆ ಪೊಲೀಸರು. ಪೊಲೀಸರ QR ಕೋಡ್ ನಲ್ಲಿ ಹೆಲ್ಪ್ ಡೆಸ್ಕ್ ನ ಮಾಹಿತಿಗಳು ಸಹ ಲಭ್ಯ ಇರುತ್ತೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತ ಗೊತ್ತಾ? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಡಿಜಿಟಲ್ ಟಚ್ ನ ಈ ಬಾರಿ ಸಂಭ್ರಮಾಚರಣೆ ವೇಳೆಯಲ್ಲಿ ನೀಡಲಾಗಿದೆ. ಇದೊಂದು ವಿನೂತನ ಪ್ರಯತ್ನ. QR ಕೋಡ್ ಇದೆಯಂತೆ. QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಸಿಗುವಂತ ಮಾಹಿತಿಗಳ ಸವಿವರವನ್ನ ನೀಡೋದಾದ್ರೆ ಮಧುಸೂದನ್, ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಬೆಂಗಳೂರಿನ MG ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೀವು ಹೇಳಿದ ಹಾಗೆ ಈ ಬಾರಿ ಡಿಜಿಟಲ್ ಟಚ್ ಅನ್ನ ಪೊಲೀಸರು ಕೊಟ್ಟಿರುವಂತದ್ದು. ಇದು ಪೊಲೀಸರ ಒಂದು ವಿಭಿನ್ನ ಪ್ರಯತ್ನ ಅಂತಾನೆ ಹೇಳ್ಬೋದು. ಒಂದು QR ಕೋಡ್ ಇರುತ್ತೆ. ಆ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಒಂದಷ್ಟು ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಸದ್ಯಕ್ಕೆ ನಾನು ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ. ನೀವು ನೋಡ್ತಾ ಇರಬಹುದು, ಇದೇ ಸ್ಕ್ಯಾನ್ ಅಂದ್ರೆ ಇದೇ QR ಕೋಡ್. ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಅಂದ್ರೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಮಾಡಿರುವಂತದ್ದು. ಜೊತೆಗೆ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಈ ಬಾರಿ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಇನ್ನು ಈ ಏನು ಡಿಜಿಟಲ್ ಟಚ್ ಇದೆ, ಅಂದ್ರೆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಅಂದ್ರೆ ಇವೆಂಟ್ ಲೊಕೇಶನ್ ಆಗಿರ್ಬೋದು, ಸೇಫ್ಟಿ ಅಡ್ವೈಸರ್, ಮತ್ತೆ ಲೈವ್ ಅಪ್ಡೇಟ್, ಹಾಗೆ ಅವೇರ್ನೆಸ್ ವಿಡಿಯೋಗಳು ಸೇರಿದಂತೆ ಯಾರಿಗಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನಿಯರ್ ಬೈ ಎಲ್ಲಿ ಹೋಗ್ಬೇಕು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಈ ಒಂದು QR ಸ್ಕ್ಯಾನ್ ಮಾಡಿದ್ರೆ ಸಿಗುತ್ತೆ. ಅದನ್ನ ಹೊರತುಪಡಿಸಿ ಒಂದಷ್ಟು ವಿಶೇಷ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಸೇಫ್ಟಿ ಐಲ್ಯಾಂಡ್ ಆಗಿರ್ಬೋದು, ಜೊತೆಗೆ ಹೆಲ್ಪ್ ಡೆಸ್ಕ್ ಆಗಿರ್ಬೋದು, ಎಲ್ಲವೂ ಕೂಡ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ. ಸೆಲ್ಫ್ ಡೆಸ್ಕ್ ಗಳನ್ನ ಮಾಡಲಾಗಿದೆ. ಜೊತೆಗೆ ವಾಚ್ ಟವರ್ ಅನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಎಲ್ಲರೂ ಯಾವ ರೀತಿಯಾಗಿ ಹೋಗ್ತಾ ಇರ್ತಾರೆ, ಯಾರಾದ್ರೂ ಏನಾದ್ರೂ ಕಿರಿಕಿರಿಗಳು ಮಾಡ್ತಾ ಇದಾರೆ ಅಥವಾ ಅಸಭ್ಯವಾಗಿ ವರ್ತಿಸ್ತಾರೆ, ಅವೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ವಾಚ್ ಟವರ್ ಮೂಲಕ ವಾಚ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ. 50 ಮೀಟರ್ ದೂರದಲ್ಲಿ ಎಲ್ಲಾ ಕಡೆಗಳಲ್ಲಿ CC ಕ್ಯಾಮೆರಾಗಳನ್ನ ಹಾಕಿರುವಂತದ್ದು. ಅಂದ್ರೆ 50 ಮೀಟರ್ ಒಳಗಡೆ 50 ಮೀಟರ್ ನೇರಕ್ಕೆ ಕ್ಯಾಮೆರಾಗಳನ್ನ ಹಾಕಿ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ವಾಚ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇನ್ನು ಕಮಾಂಡರ್ ಸೆಂಟರ್ ನ ಕೂಡ ಓಪನ್ ಮಾಡಲಾಗಿದೆ. ಅಲ್ಲಿ ಎಲ್ಲಾ CCTV ಫುಟೇಜ್ ಗಳನ್ನ HD ಕ್ಲಾರಿಟಿಯಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಎಲ್ಲೇ ಯಾರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ವಾಚ್ ಮಾಡಿ ಅಲ್ಲಿಗೆ ತಕ್ಷಣ ಮಹಿಳಾ ಸಿಬ್ಬಂದಿ ಅಥವಾ ಸಂಬಂಧಪಟ್ಟವರನ್ನ ಕಳಿಸಿ ಅಲ್ಲಿ ಒಂದು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗತ್ತೆ. ಜೊತೆಗೆ ಆ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಅಂದ್ರೆ MG ರೋಡ್ ಇಂದ ಬಂದು ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗುವಂತಹ ಮಾರ್ಗದಿಂದಲೇ ಸಂಪೂರ್ಣವಾಗಿ ಬ್ಯಾರಿಗೇಟ್ ಗಳನ್ನ ಹಾಕಿರುವಂತದ್ದು. ಅಂದ್ರೆ ಆ ಬ್ಯಾರಿಗೇಟ್ ಒಳಗಡೆನೆ ಜನ ಓಡಾಡಬೇಕಾಗತ್ತೆ. ನೇರವಾಗಿ ರಸ್ತೆಗೆ ಹೋಗುವಂತಿಲ್ಲ. ಏನ್ ಜನ ಓಡಾಟಕ್ಕೆ ಅಂತ ಹೇಳಿ ಬ್ಯಾರಿಗೇಟ್ ಗಳನ್ನ ಹಾಕಲಾಗಿದೆ, ಅದೇ ಭಾಗದಲ್ಲಿ ಹೋಗ್ಬೇಕು. ಮತ್ತೆ ಇಲ್ಲಿನ ಅಂದ್ರೆ ಸಾರ್ವಜನಿಕರ ಸೇಫ್ಟಿಗೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲೂ ಕೂಡ ಆಯತಪ್ಪಿ ಕೆಳಗಡೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ, ಜೊತೆಗೆ ಏನಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅಲ್ಲೇ ತಕ್ಷಣಕ್ಕೆ ಸ್ಪಂದಿಸುವಂತಹ ರೀತಿಯಲ್ಲೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹೋದ ವರ್ಷ ಸುಮಾರು 4 ಲಕ್ಷ ಜನ ಸೇರಿದ್ರಂತೆ. ಈ ವರ್ಷ ಸುಮಾರು 6 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಮಧುಸೂದನ್.